ಒಂದ್ಸಾರಿ ಬೇರೆ ದೇಶಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬಹುದು, ವಿಶ್ವ ಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರು ನನ್ನ ಮೊನ್ನೆ ನಂಜುಂಡಪ್ಪ ವರದಿ ಪ್ರಶ್ನೆ ಮಾಡಿದಾಗ ಲಾಸ್ಟ್ ಅಸೆಂಬ್ಲಿನಲ್ಲೂ ಗಲಾಟೆ ಮಾಡಿದೆ. ನೀವು ಪುನರ್ ಇದನ್ನ ಪರಿಶೀಲನೆ ಮಾಡಬೇಕು, ನಂಜುಂಡಪ್ಪ ವರದಿಲಿ ನಮ್ಗೆ ಅನ್ಯಾಯ ಆಗಿದೆ, ಮುಂದುವರೆದ ತಾಲೂಕು ಅಂತ ನನ್ನೊಂದು ಬಿಟ್ಬಿಟ್ಟಿದ್ದಾರೆ. ಸೊ ಅದನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಇಲ್ಲಪ್ಪ ಇನ್ನೂ ರಿಪೋರ್ಟ್ ತಯಾರಾಗಿಲ್ಲ, ಆಗಲಿ ಈಗ ಬಂದರೂ ನಾನು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ಬಿಟ್ಟಿದ್ದೀನಿ. ಶೈಕ್ಷಣಿಕವಾಗಿ ಮುಂದುವರೆದಂಥ ತಾಲೂಕು, ಆರ್ಥಿಕವಾಗೂ ಸ್ವಲ್ಪ ಕಷ್ಟ ಇದೆ, ಆದರೂ ಉತ್ತಮವಾದಂಥ ಆರ್ಥಿಕ ಪರಿಸ್ಥಿತಿ ಇದೆ. ಮತ್ತು ಅಭಿವೃದ್ಧಿ ರೀತಿ ಇದರಲ್ಲೂ ಎಲ್ಲದರಲ್ಲೂ ಈಗ ನೀವು ನೋಡ್ಬೋದು, ನನ್ನ ಕ್ಷೇತ್ರದಲ್ಲಿ ಯಾರು ಎಲ್ಲೋದ್ರೂ ಮೈನ್ ರೋಡ್ಗಳೆಲ್ಲ ಫಸ್ಟ್ ಕ್ಲಾಸ್ ಆಗಿದ್ದಾವೆ. ಹಾಸನ್ಗೆ ಹೋಗೋಕ್ಕೂ ಚೆನ್ನಾಗಿದೆ, ಬೆಂಗಳೂರಿಗೆ ಹೋಗೋಕ್ಕೂ ಚೆನ್ನಾಗಿದೆ, ಮಂಗಳೂರಿಗೆ ಹೋಗೋಕ್ಕೂ ಚೆನ್ನಾಗಿದೆ. ಸೊ ಹೀಗೆ ಅಭಿವೃದ್ಧಿ ಮಾಡ್ತಕ್ಕಂಥದ್ರಲ್ಲೂ ನಾವೇನು ಹಿಂದೆ ಬಿದ್ದಿಲ್ಲ. ಅದರಿಂದ ನಾನು ಪ್ರಸ್ತಾಪ ಮಾಡಿದೆ, ಇಲ್ಲ ನೀವು ಪುನರ್ ಪರಿಶೀಲನೆ ಮಾಡಬೇಕಾಗ್ತದೆ. ನಂಜುಂಡಪ್ಪ ವರದಿನ ಈಗ ಹೊಸದಾಗಿ ನೇಮಕ ಮಾಡಿದ್ದಾರೆ, ಅವರು ವರದಿ ಕೊಟ್ಟ ಮೇಲೆ ಏನಾಗಿದೆ ಅಂತ ನೋಡಬೇಕು. ಅದರಿಂದ ನಮ್ಮದು ಶಿಕ್ಷಣ ಭಾಳ ಮುಖ್ಯ, ಅಮೂಲ್ಯವಾದಂಥದ್ದು ಶಿಕ್ಷಣ. ಅಕ್ಷರ ಜ್ಞಾನ ನಿಮ್ಗೆ ಯಾರಿಗೆ ಆಸಕ್ತಿ ಮತ್ತು ಶ್ರದ್ಧೆ ಇರ್ತದೋ ಅದವ್ರ ಜೊತೆ ಇರ್ತದೆ. ಧ್ಯೇಯ ಇಟ್ಕೊಂಡು ಬಂದಿದ್ದೇನೆ, ನಾನು ಏನಾದರೂ ಸಾಧನೆ ಮಾಡಬೇಕು, ಆಸ್ತಿ ಮಾಡಬೇಕು, ಹಣ ಮಾಡಬೇಕು ಅಂತ ಬರಲಿಲ್ಲ. ಈ ತಾಲೂಕಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ತಿಪ್ಪೂರಿಗೆ ಬಂದೆ. ನನ್ನ ಮಿಡ್ಲಿ ಸ್ಕೂಲು, ಪ್ರೈಮರಿ ಸ್ಕೂಲು ತಿಪ್ಪೂರಿನಲ್ಲಿ, ಹಳ್ಳಿನೇ, ನಾನು ಹಳ್ಳಿಯಿಂದ ಬಂದಿರೋ ಹುಡುಗನೇ. ನಂತರ ಹೈಸ್ಕೂಲು ಮತ್ತು ಕಾಲೇಜ್ಗೆ ಬೆಂಗಳೂರಿಗೆ ಹೋದೆ. ಸೊ ನನಗೆ ಒಂದು ಯಾವಾಗಲೂ ಜ್ಞಾಪಕ ಬರುತ್ತೆ, ನಾನು ಓದ್ತಾ ಇರ್ತಕ್ಕಂಥ ಸಂಸ್ಥೆ ಹೈಸ್ಕೂಲ್ಗೆ ಮಲ್ಲೇಶ್ವರಂ ಬ್ರಿಡ್ಜ್ ಹತ್ರ ಬರ್ತದೆ, ಸರ್ವೋದಯ ಹೈಸ್ಕೂಲ್ ಅಂತ. ಅಲ್ಲಿ ಶಾಸಕರು ದೇವಯ್ಯನವರು ಅಂತ ಇದ್ದರು, ಅವರ ಒಬ್ಬನ ಮಗ ಅಶೋಕ್ ಅಂತ, ನಾನು ಅವನು ಕ್ಲಾಸ್ಮೇಟ್ಸು. ಹಾಗೆ ಮಾನಸಿಕವಾಗಿ ನೀವು ಹೇಗೆ ಡೆವಲಪ್ ಮಾಡ್ಕೋತೀರಾ ನಿಮ್ಮ ಪರ್ಸನಾಲಿಟಿಯನ್ನ ಅಂದ್ರೆ, ನೀವು ಹೇಗೆ ಈಗ ಆಹಾರ ನಿಮ್ಮ ದೇಹಕ್ಕೆ ತಗೋತೀರೋ ಅದೇ ರೀತಿ ಇರುತ್ತೆ. ನೀವು ಏನಿರುತ್ತೆ ನಿಮ್ಮ ಮೈಂಡಿಗೂ ಕೂಡ ಪೋಷಣೆ ಮಾಡಿದಾಗಲೇ ನೀವು ಹಾಗಾಗಿ ನೀವು ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡೋದಾಗಿರಬಹುದು, ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ ಧ್ಯಾನ ಮಾಡೋದ್ರಿಂದ. ಸೊ ನಾನು ಹೇಳೋದು, ಪ್ರತಿದಿನ ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡಿ, ನಿಮ್ಮ ಏಕಾಗ್ರತೆ ಹೆಚ್ಚು ಮಾಡ್ಕೊಳ್ಳಿ, ಕ್ರಿಯೇಟಿವಿಟಿ ಆಗಿರ್ತೀರಾ. ಆಗ ನೀವು ಓದೋಕ್ಕೂ ಕೂಡ ಅದು ನಿಮಗೆ ಏನು ಓದಿರ್ತೀರ ಜ್ಞಾಪಕ ಶಕ್ತಿ ಕೂಡ ನಿಮ್ಮಲ್ಲಿ ಅವಾಗ ಉಳ್ಕೊಳುತ್ತೆ. ಸೊ ಕೂಡ ನೀವು ಪರ್ಸನಾಲಿಟಿಯನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ನೀವು ಅದ್ರ ಜೊತೆ ನಾನು ಬೌದ್ಧಿಕ ಡಿಸಿಷನ್ ಮೇಕಿಂಗ್, ಈ ಒಂದು ಎಲ್ಲರೂ ನೀವು ಡಿಗ್ರಿ ಸ್ಟೂಡೆಂಟ್ಸ್ ಇದ್ದೀರಾ, PU ಸ್ಟೂಡೆಂಟ್ಸ್ ಇದ್ದೀರಾ, ಡಿಸಿಷನ್ ಮೇಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಮಕ್ಕಳು ಆ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕಾಗುತ್ತೆ. ನೀವೇ ಡಿಸಿಷನ್ ತಗೊಳ್ಳೋ ಅಂತ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು. ಆ ಸಾಮರ್ಥ್ಯವನ್ನು ನೀವು ಹೆಚ್ಚಿಸ್ಕೋಬೇಕು, ಅದನ್ನ ಬೆಳೆಸ್ಕೋಬೇಕು. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಹೇಳಿ ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು. ಹಾಗಾಗಿ ನೀವು ಬೌದ್ಧಿಕವಾಗಿ ಕೂಡ ನೀವು ನಿಮ್ಮ ಒಂದು ಪರ್ಸನಾಲಿಟಿಯನ್ನು ಡೆವಲಪ್ ಮಾಡಬೇಕು ಇದೆ. ಯಾಕೆ ನಿಮ್ಮಂಥ ಹಳ್ಳಿಗಳಲ್ಲಿ ಬೆಳೆದ ಭಾಳ ಜನ IAS ಆಗಿದ್ದಾರೆ, KS ಅಧಿಕಾರಿಗಳಾಗಿದ್ದಾರೆ, ಇಲ್ಲ ಅಬ್ದುಲ್ ಕಲಾಂ ಹಾಗೆ ನಮ್ಮ ಪ್ರೆಸಿಡೆಂಟು ಆಗಿದ್ದಾರೆ. ಸೊ ಆಗೋದಕ್ಕೆ ನಮ್ಮ ಎಲ್ಲರ ಹತ್ರನೂ ಕ್ಷಮತೆ ಇರುತ್ತೆ, ನಮ್ಮಲ್ಲಿ ಧೈರ್ಯ ಬೇಕು ಅಷ್ಟೇ. ಧೈರ್ಯಕ್ಕಿಂತನೂ ಮೇನ್ ಬೇಕಾಗಿರೋದು ಕಾನ್ಫಿಡೆನ್ಸ್. ನಾನು ಹಳ್ಳಿಯಿಂದ ಬಂದಿದ್ದೀನಿ, ನಾನು ರೂರಲ್ ಬ್ಯಾಕ್ಗ್ರೌಂಡು, ನನಗೆ ಕನ್ನಡ ಮೀಡಿಯಮ್ಮು, ನನಗೆ ಓದಕ್ಕೆ ಬರಲ್ಲ. ನಾವು ಕೆಲವು ಮಕ್ಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಮಕ್ಳು ಹೇಳೋದು, ಮೇಡಮ್ ನಾವು ಹಳ್ಳಿಯಿಂದ ಬಂದಿರೋದು, ಬೆಂಗಳೂರಂಥ ಜನಗಳ ಜೊತೆ ನಮಗೆ ಕಾಂಪಿಟೇಷನ್ ಮಾಡೋಕ್ಕಾಗತ್ತಾ, ಕಾಂಪೀಟ್ ಮಾಡೋಕ್ಕಾಗತ್ತಾ, ನಮ್ಮ ಕೈಯಲ್ಲಿ ಆಗುತ್ತಾ? ಸತ್ಯವಾಗ್ಲೂ ಆಗುತ್ತೆ. ಯಾಕಾಗಲ್ಲ? ಆಗೋದಕ್ಕೆ ಬೇಕಾಗಿರೋ ಅಂಥದ್ದು ಒಂದೇ, ನೀವು ಕಷ್ಟಪಡ್ಬೇಕು. ಫಸ್ಟು ನಿಮ್ಮಲ್ಲಿ ನಾನು ಕಷ್ಟಪಡ್ತೀನಿ, ಕಷ್ಟಪಟ್ಟರೆ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋದು ನಿಮ್ಮಲ್ಲಿ ಬರಬೇಕು. ಸೊ ಕಷ್ಟ ಪಡೋದಕ್ಕೋಸ್ಕರ ಇಲ್ಲ, ನಿಮಗೆ ಆ ಕಷ್ಟ ಪಡ್ತಿರುವಾಗ ಅನುಗುಣವಾಗಿ ನಾವು ಇರ್ತೀವಿ ಅನ್ನೋದಕ್ಕೆ ಸಾಕ್ಷಿನೇ ಸರ್ಕಾರದಿಂದ ಮಾಡ್ತಿರೋವಂಥ ಇಂಥ ಕಾರ್ಯಕ್ರಮಗಳು. ಸ್ಪೋಕನ್ ಇಂಗ್ಲೀಷ್ ಮೇನ್, ನಮಗೆ ಇಂಗ್ಲೀಷ್ ಯಾಕೆ ಬೇಕು? ಯಾಕಂದರೆ ನಾವು ಬರೀ ಇಲ್ಲಿ ತಿಪ್ಟೂರಲ್ಲಿ ಒಂದು ಕಾಲೇಜಲ್ಲಾಗಲಿ ಒಂದು ಕೋರ್ಸ್ ಆಗಲ್ಲ, 2 ಅಲ್ಲ 3 ಬಾರಿ ಕೇಳಿ ತಿಳ್ಕೊಳ್ಳೋಂಥ ಉತ್ಸಾಹ ತಮ್ಮಗಳಲ್ಲಿ ಬರಬೇಕು. ಅಂಥದನ್ನು ತಾವು ಅಳವಡಿಸ್ಕೊಂಡ್ರೆ ಮಾತ್ರ ಈ ಎಲ್ಲ ಯೋಜನೆಗಳು, ಕಾರ್ಯಕ್ರಮಗಳು ತಮಗೋಸ್ಕರ ಇರೋದು ಕೂಡ ಒಂದು ಒಳ್ಳೆ ಯೋಜನೆಯಾಗಿ ಇನ್ನು ಮುಂದಿನ ದಿನಗಳಲ್ಲೂ ಇದು ಬೇರೆಯವರು ಕೂಡ ತಮ್ಮನ್ನು ಫಾಲೋ ಮಾಡುವಂಥದ್ದಾಗ್ತದೆ. ಸೊ ಹಾಗಾಗಿ ಈ ಒಂದು ಯೋಜನೆಯನ್ನು ತಾವುಗಳೆಲ್ಲ ಗಂಭೀರವಾಗಿ ತಗೊಳ್ಳಿ, ಅದರಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ. ಇವತ್ತು ನಾವು ಶುರು ಮಾಡಲಿಕ್ಕೆ RTO ಆದವರು ತಮ್ಮ ಜೊತೆ 1 ಅವರ್ ತರಬೇತಿ ಕಾರ್ಯಕ್ರಮ ಮಾಡ್ತಾರೆ.